ಓಂ ಶಾಂತಿ. ಎಲ್ಲರಿಗೂ ಈ ನಿಮ್ಮ ಮನೆಯ ಮಗ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಬೆಲ್ಲ ಹಾಕ್ಕೊಂಡು ಚಪಾತಿ ಹ್ಯಾಂಗ ಮಾಡೋರಿ. ಚಪಾತಿಗೆ ಏನು ಮಾಡಿದೇವ್ರಿ, ಬೆಲ್ಲ ಹಾಕ್ಕೊಂಡಿದ್ದೇವ್ರಿ. ಈ ರೆಸಿಪಿ ಭಾಳ ಸಿಂಪಲ್ ಅದ್ರಿ ಮತ್ತು ಭಾಳ ಟೇಸ್ಟಿ ಇದೆ ಮತ್ತು ಶರೀರಕ್ಕೆ ಭಾಳ ಚಲೋ ಅದ್ರಿ. ಶರೀರಕ್ಕೆ ಏನು ಸಿಗ್ತದೆ ರೀ, ಕ್ಯಾಲ್ಸಿಯಂ ಸಿಗ್ತದೆ ಬೆಲ್ಲಿನಿಂದ. ಅದೇ ಬೆಲ್ಲ ಯೂಸ್ ಮಾಡಿ ಏನು ಮಾಡಿದೇವ್ರಿ, ಚಪಾತಿ ಮಾಡಿದ್ದೇವ್ರಿ. ಬರ್ರಿ ನೋಡ್ಕೊಂಬರೋಣ ಇದು ರೆಸಿಪಿ ಹ್ಯಾಂಗೆ ಮಾಡೋದಂದ್ರೆ. ಈಗ ಕಿಚನ್ದಾಗ ಹೋಗೋಕೆ ಏನು ಮಾಡೋದು, ಮೊದಲು ಶ್ರೇಷ್ಠ ಸಂಕಲ್ಪ ಮಾಡೋದ್ರಿ, ಶುದ್ಧ ಸಂಕಲ್ಪ ಮಾಡೋದ್ರಿ. ಸಂಕಲ್ಪ ಸೃಷ್ಟಿಯಿಂದ ಸಂಕಲ್ಪ ಶಕ್ತಿಯಿಂದ ಏನು ಭೀ ಬದಲಾಸ್ತದೆ ರೀ. ಮೇನ್ ಏನೇನು ಇರ್ಬೇಕು, ನಮಗೆ ವಿಚಾರ ಶ್ರೇಷ್ಠ ಇರ್ಬೇಕು ರೀ. ಮೊದಲಿನ ವಿಚಾರ ಅದ್ರಿ, ನಾವು ಪರಮಾತ್ಮನ ಮಕ್ಳು ಇದ್ದೇವೆ ರೀ. ಎರಡನೇದದ್ರಿ ಸಂಕಲ್ಪ, ನಮ್ಮ ಮನೆಯವರೆಲ್ಲ ಹೆಂಗದ್ರಿ, ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಶಾಂತ ಅದ ರೀ. ಮೂರನೇ ಸಂಕಲ್ಪ ಅದ ರೀ, ನಮ್ಮ ಮನೆ ಪರಿವಾರ ಎಲ್ಲ ಹೆಂಗದ್ರಿ, ಸುಖಿ ಅದ ರೀ. ಮನಸ್ಸಿನಿಂದ ಸುಖಿ ಅದಾರ ರೀ, ಶರೀರದಿಂದ ಸುಖಿ ಅದಾರ ರೀ, ಮತ್ತು ಸಂಪತ್ತಿದಿಂದ ಹೆಂಗದ ರೀ, ಸುಖಿ ಅದಾರ ರೀ. ಮತ್ತು ನಾಲ್ಕನೇ ಸಂಕಲ್ಪ ಅದ ರೀ, ನಮ್ಮ ಮನೆಯೇ ಹೆಂಗದ ರೀ, ಸ್ವರ್ಗ ಅದ ರೀ. ಸ್ವರ್ಗದ ಎಲ್ಲ ಹೆಂಗಿರ್ತದೆ, ಯಾವಾಗಲೂ ಸುಖ ಶಾಂತಿ ಸಂಪತ್ತಿದಿಂದ ಇರ್ತದೆ ರೀ. ಅದಕ್ಕೆ ಶುದ್ಧ ಸಂಕಲ್ಪ ಮಾಡ್ಕೊಂಡು ಯಾವಾಗಲೂ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ರೀ ಕಿಚನ್ದಾಗ. ಯಾಕಂದ್ರೆ ಜೈಸಾನ್ ವೈಸಾಮನ್ ಅಂತ ಹೇಳ್ತಾರೆ. ಅದಕ್ಕಲ್ಲೇ ಜೈಸಾನ್ ವೈಸಾ ಶರೀರ ಅಂತ ಹೇಳಲ್ರಿ. ಬರೀ ನೀವು ಎಂಥದ್ದು ಭೀ ಪಂಚಾಮೃತ ಉಣ್ರಿ, ಆದ್ರೆ ನೀವು ಅಡುಗೆದಾಗ ಶಕ್ತಿ ಇರಲಿಲ್ಲ ಅಂದ್ರೆ, ಸಂಕಲ್ಪ ಶುದ್ಧ ಇರಲಿಲ್ಲ ಅಂದ್ರೆ ಅದೇನಾಗಲ್ಲ ರೀ, ನೀವು ಭಲೆ ಶರೀರ ಸದೃಢ ಆಗ್ತದೆ, ಆದ್ರೆ ಮನಸ್ಸು ಸದೃಢ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ದುನಿಯಾದಾಗ ಹೇಳ್ತಾರೆ ಜೈಸಾನ್ ವೈಸಾಮನ್ ಅಂತ ಹೇಳ್ತಾರೆ. ಮನ್ ಶುದ್ಧ ಆಗ್ಬೇಕಾದ್ರೆ ಅಡುಗೆ ಮಾಡ್ಕೊಳ್ಳೋವಾಗಲೇ ಏನು ಮಾಡ್ಬೇಕು ರೀ, ಶುದ್ಧ ಸಂಕಲ್ಪ ಇಟ್ಟು ಅಡುಗೆ ಮಾಡ್ಬೇಕು ರೀ. ಬರ್ರಿ ನಾವು ಕಿಚನ್ದಾಗ ಅಡುಗೆ ಮಾಡೋ ಸ್ಟಾರ್ಟ್ ಮಾಡೋಣ ರೀ. ಈ ರೆಸಿಪಿ ಭಾಳ ಸಿಂಪಲ್ ಅದ ರೀ ಮತ್ತು ಭಾಳ ಸೂಪರ್ ಅದ ರೀ. ಬರ್ರಿ ನೋಡ್ಕೊಂಬರೋಣ ಈ ರೆಸಿಪಿ ಹೆಂಗೆ ಮಾಡೋದು ರೀ. ಈಗ ಏನು ಮಾಡ್ತೀನಿ ನಾ, 2 ವಾಟಿ ಗೋಧಿ ಹಿಟ್ಟು ತೊಗೋತೀನಿ ರೀ. ನೋಡ್ರಿಲ್ಲ, 2 ವಾಟಿ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಈಗ ಇದಕ್ಕೇನು ಮಾಡ್ಕೊತೀನಿ ರೀ, 1 ಚಮಚ ಆಗೋಷ್ಟು ರುಚಿಗೆ ತಕ್ಕಂತೆ ಉಪ್ಪು ಹಾಕೋತೀನಿ ರೀ. 1 ಚಮಚ ಎಣ್ಣೆ ಹಾಕೋತೀನಿ ರೀ, ಉಣ್ಣೆ ಎಣ್ಣೆ ಹಾಕೋತೀನಿ ರೀ. ಯಾಕಂದ್ರೆ ಹಿಟ್ಟ ಕೈ ಹತ್ಕೊಳ್ಳಲ್ಲ ರೀ. ಈಗ ಏನು ಮಾಡ್ತೀನಿ, ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಮತ್ತು ಏನು ಮಾಡ್ಬೇಕು ರೀ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕೋಬೇಕು ರೀ. ಒಮ್ಮೆಲೆ ಭಾಳ ನೀರು ಹಾಕಬಾರ್ದು ರೀ. ಭಾಳ ನೀರು ಹಾಕಿದ್ರೆ ಏನಾಗ್ತದೆ ರೀ, ಅಳಸು ಆಗ್ತದೆ ರೀ. ಭಾಳ ಅಳಸು ಮಾಡ್ಕೊಬಾರ್ದು ಹಿಟ್ಟ, ಮತ್ತು ಭಾಳ ಗಟ್ಟಿನೂ ಮಾಡ್ಕೊಬಾರ್ದು ರೀ. ಮೀಡಿಯಮ್ದಾಗ ಏನು ಮಾಡ್ಕೋಬೇಕು ರೀ, ಹಿಟ್ಟನ್ನ ಹಾಕೋಬೇಕು ರೀ. ಈ ಥರ ಏನು ಮಾಡೋದು ರೀ, ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕೊಳ್ಳೋದು ರೀ. ನೋಡಿರಿ, ಈ ಥರ ಏನು ಮಾಡೋದು ರೀ, ಹಿಟ್ಟನ್ನ ಹಾಕೊಳ್ಳೋದು ರೀ. ಈಗ ಇದಕ್ಕೆ ಏನು ಮಾಡ್ತೀನಿ ರೀ, ನಾನು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ ಮ್ಯಾಲೆ. ಎಣ್ಣೆ ಹಚ್ಕೊಂಡು ಇದಕ್ಕೆ ಹಿಟ್ಟಿಗೆ ಏನು ಮಾಡೋದು ರೀ, ಈ ಥರ ಮಿದ್ಕೊಂಡು ಇಡೋದ್ರಿ. ಈ ಥರ ಏನು ಮಾಡೋದು ರೀ, ಮೆದ್ಕೊಂಡು ಇಡೋದ್ರಿಂದ ಭಾಳ ಮೆತ್ತಗಾಗ್ತದೆ ರೀ. ನಾವೇನು ಬೆಲ್ಲ ಹಾಕಿ ಚಪಾತಿ ಮಾಡಿರ್ತೀವಲ್ಲ ರೀ, ಇದರಿಂದ ಏನಾಗ್ತದೆ, ಕ್ಯಾಲ್ಸಿಯಂ ಸಿಗ್ತದೆ ರೀ ಬೆಲ್ಲಿನಿಂದ. ಅದಕ್ಕೆ ಎಲ್ಲರಿಗೂ ಚಲೋ ರೀ, ಸಣ್ಣವ್ರಿಗೆ ದೊಡ್ಡವ್ರಿಗೆ ಯಾರು ಭೀ ಇದು ಮಾಡ್ಕೊಂಡು ಉಣ್ಣೋದ್ರಿಂದ ಏನಾಗ್ತದೆ ರೀ, ಕ್ಯಾಲ್ಸಿಯಂ ಸಿಗ್ತದೆ ಮತ್ತು ಭಾಳ ಚಲೋ ಶರೀರಕ್ಕೆ ಇದು. ಗೋಧಿ ಹಿಟ್ಟಿನಿಂದ ಮಾಡಿರ್ತೇವಲ್ಲ ರೀ. ಈಗೇನು ಮಾಡ್ತೀನಿ ರೀ, ಹಿಟ್ಟಿಗೆ ಒಂದು 10 ಮಿನಿಟ್ ನೆನೆ ಹಾಕ್ಕೊಂಡು ಇಟ್ಕೊಡ್ತೀನಿ ರೀ ನಾನು ಮುಚ್ಚು. ನೋಡ್ರಿ, ನಾ ಇಲ್ಲಿ 1 ವಾಟಿ ಹಿಟ್ಟು ಏನು ತೊಗೊಂಡೇನಿ ರೀ, ಬೆಲ್ಲ ತೊಗೊಂಡೇನಿ ರೀ. ಬೆಲ್ಲ ಏನು ಮಾಡೀನಿ ರೀ, ಎಲ್ಲ ಸಣ್ಣ ಮಾಡ್ಕೊಂಡೇನಿ ರೀ. ಸಣ್ಣ ಮಾಡ್ಕೊಂಡು ಇದಕ್ಕೆ ಏನು ಮಾಡ್ತೀನಿ ರೀ, ಮಸಾಲೆ ಹಾಕೋತೀನಿ ರೀ. ನಾ ಈಗ ಇಲ್ಲೇನು ಮಾಡೀನಿ ರೀ, ಶುಂಠಿ ಮತ್ತು ಬಡಿಸೊಪ್ಪು ಎರಡು ಏನು ಮಾಡೀನಿ ರೀ, ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡೇನಿ ರೀ. ಈಗ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ಏನು ಮಾಡೀನಿ ರೀ, 4 ಚಮಚ ಬಡಿಸೊಪ್ಪು ತೊಗೊಂಡೇನಿ ರೀ, ಮತ್ತು 1 ಸಣ್ಣ ಬೇರಾಗಷ್ಟು ಶುಂಠಿ ತೊಗೊಂಡೇನಿ ರೀ. ಈಗ ಏನು ಮಾಡೀನಿ, ಒಣ ಕೊಬ್ಬರಿ ಅದ್ರಿ ಎಲ್ಲ ಏನು ಮಾಡೀನಿ, ಹೆರ್ಚ್ಕೊಂಡು ಇಟ್ಕೊಂಡೇನಿ ರೀ. ಈಗೇನು ಮಾಡ್ತೀನಿ ರೀ, ಹಾಕ್ಕೋತೀನಿ ರೀ. ಅರ್ಧ ವಾಟಿ ಏನು ಮಾಡೀನಿ ರೀ, ಒಣ ಕೊಬ್ಬರಿ ತೊಗೊಂಡೇನಿ ರೀ. ಮತ್ತು ನೀವು ಬೇಕಾದ್ರೆ ಏನು ಮಾಡ್ಬೇಕು ರೀ, ಕಾಜು ಬಾದಾಮ್ ಎಲ್ಲ ಮಿಕ್ಸರ್ಗೆ ಹಾಕಿ ತುಪ್ಪನ ಹುರ್ಕೊಂಡು ಮಿಕ್ಸರ್ಗೆ ಹಾಕೋಬೋದು ರೀ. ನಾನು ಏನು ಮಾಡ್ತೀನಿ ರೀ, 1 ಚಮಚ ಆಗೋಷ್ಟು ಕಸಕಸಿ ಹಾಕೋತೀನಿ ರೀ. ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಭಾಳ ಟೇಸ್ಟ್ ಇರ್ತದೆ ರೀ, ಮತ್ತು ಭಾಳ ಸಿಂಪಲ್ ರೆಸಿಪಿ ಅದ್ರಿ, ಮತ್ತು ಶರೀರಕ್ಕೆ ಭಾಳ ಚಲೋ ಅಲ್ರಿ. ಇದೆಲ್ಲ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಶರೀರಕ್ಕೆ ಚಲೋ ರೀ. ಯಾಕಂದ್ರೆ ಕ್ಯಾಲ್ಸಿಯಂ ಬೆಲ್ಲಿನಿಂದ ಕ್ಯಾಲ್ಸಿಯಮ್ ಓಡಿಸ್ತದೆ ರೀ, ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಕೂಡಿಸ್ಕೊಂಡಿರ್ತೇವೆ ರೀ. ಅದಕ್ಕೆಲ್ಲ ಏನಂತ ಶರೀರಕ್ಕೆ ಚಲೋ ರೀ. ಈಗೇನು ಮಾಡೀನಿ ರೀ, 10 ಮಿನಿಟ್ ಆಗೋಣ ಇದು ಹಿಟ್ಟು ತೊಗೊಂಡಿದ್ರಿ. ಈಗೇನು ಮಾಡಬೇಕು, ಹಿಟ್ಟನ್ನು ಸ್ವಲ್ಪ ಮಿದ್ಕೊಂಡು ಈಗ ಉಳ್ಳಿ ಮಾಡ್ಕೊತೀನಿ ರೀ. ಸಣ್ಣ ಸುಳಿಯನ್ನು ಏನು ಮಾಡೋದ್ರಿ, ಉಳ್ಳಿ ಮಾಡ್ಕೊಳ್ಳೋದ್ರಿ. ಅದಕ್ಕೆ ಈ ಥರ ಏನು ಮಾಡೋದ್ರಿ, ಸಣ್ಣ ಉಳ್ಳಿ ಮಾಡ್ಕೊಳ್ಳೋದ್ರಿ. ಈ ಥರ ಉಳ್ಳಿ ಮಾಡ್ಕೊಂಡು ಈಗ ಏನು ಮಾಡ್ತೀನಿ ರೀ, ಒಂದು ತೊಗೋತೀನಿ ರೀ. ನಾ ಈಗ ಇದು ಒಣ ಹಿಟ್ಟಲ್ಲಿ ಎಬ್ಬಿಸ್ಕೊಂಡೀನಿ ರೀ. ಇದಕ್ಕೇನು ಮಾಡ್ತೀನಿ ರೀ, ತಿದ್ಕೋತೀನಿ ರೀ. ಭಾಳ ದೊಡ್ಡನು ಮಾಡಬೇಡ್ದ್ರೆ ಅಟ್ಟೆ ಸಣ್ಣ ಮಾಡ್ಕೊಬೇಕು. ಈಗ ಇಷ್ಟೊಂದು ಮಾಡ್ಕೊಂಡೀನಿ ರೀ. ಈಗ ಇದಕ್ಕೆ ಕಡಿಯಾಕಿಟ್ಟು ಇನ್ನೊಂದು ಮಾಡ್ಕೊತೀನಿ ರೀ ಇದರಷ್ಟು. ಈಗೇನು ಮಾಡ್ತೀನಿ ರೀ, ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ಕೋತೀನಿ ರೀ. ಈ ಥರ ಈಗ ಕೆಳಗೆ ಏನು ಮಾಡೋದು, ತುಪ್ಪ ಹಚ್ಕೊಳ್ಳೋದು ರೀ.
ಈಗ ಏನು ಮಸಾಲೆ ತಯಾರು ಮಾಡಿ ಇಟ್ಟಿದ್ದೀವಲ್ರಿ ಎಲ್ಲ ಇದಕ್ಕೆ ಏನು ಮಾಡ್ತೀನಿ ರೀ ಮ್ಯಾಲೆ ಹಾಕ್ಕೋತೀನಿ ರೀ. ಈ ಥರ ಏನು ಮಾಡಿದ್ರೆ ಎಲ್ಲ ಮಸಾಲೆ ಹಾಕ್ಕೊಳ್ಳೋದ್ರಿ. ಈ ಥರ ಹಾಕ್ಕೊಂಡು ಈಗ ಏನು ಮಾಡ್ತೀನಿ ರೀ ಇದ್ರ ಮೇಲೆ ಇದು ಹಾಕ್ಕೋತೀನಿ ರೀ ಚಪಾತಿ. ಈ ಥರ ಹಾಕ್ಕೊಂಡು ಸ್ವಲ್ಪ ಏನು ಮಾಡಿದ್ರಿ ಲಾಸ್ಟಿಗೆ ಪ್ರೆಸ್ ಮಾಡೋದ್ರಿ. ಇಲ್ಲಿ ಏನು ಮಾಡ್ಲತ್ತೀನಿ ರೀ ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ರೀ ಅದ್ರಾಗ. ಒಂದು ಚಮಚ ಆಗಷ್ಟು ತುಪ್ಪ ಹಾಕ್ಕೊಳ್ತೀನಿ ರೀ. ತುಪ್ಪ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿ ಬರ್ತದೆ ರೀ. ಈಗ ಏನು ಮಾಡ್ತೀನಿ ರೀ ಅದಕ್ಕೆ ಮ್ಯಾಲೆ ಹಾಕ್ಕೋತೀನಿ ರೀ, ಅದಕ್ಕೆ ಮುಚ್ಕೋತೀನಿ ರೀ. ಈಗ ಒಂದು ಲಾಸ್ಟ್ ಏನು ಮಾಡಿದ್ರಿ ಸ್ವಲ್ಪ ಪ್ರೆಸ್ ಮಾಡೋದ್ರಿ. ಈ ಥರ ಏನು ಮಾಡ್ಬೇಕು ರೀ ಪ್ರೆಸ್ ಮಾಡ್ಬೇಕು. ಈಗ ಏನು ಮಾಡ್ತೀನಿ ರೀ ಇದಕ್ಕೆ ತುಪ್ಪ ಹಚ್ಕೋತೀನಿ ರೀ. ಈಗ ತೆವ್ಯಾಗ ಹಾಕ್ಕೊಳ್ಳೋಣ ರೀ. ಗರಂ ತೆವಿ ಇಟ್ಟಿದ್ದೀರಿ ಗ್ಯಾಸ್ ಮೇಲೆ. ಈಗ ಏನು ಮಾಡ್ತೀನಿ ರೀ ತೆವ್ಯಾಗ ಎಣ್ಣೆರು ತುಪ್ಪರು ಏನು ಭೀ ಹಾಕ್ಕೋಬೋದು ರೀ ನೀವು. ಎಣ್ಣೆದ್ರಿ ತುಪ್ಪ ಹಾಕೋರಿ, ಇಲ್ಲಾಂದ್ರೆ ಎಣ್ಣೆನೂ ಹಾಕ್ಕೋಬೋದು ರೀ. ತುಪ್ಪ ಹಾಕೊಳ್ಳೋದ್ರಿಂದ ಮಸ್ತ್ ಆಗ್ತದೆ ರೀ, ಚಂದ ಆಗ್ತದೆ ರೀ. ಈಗ ಏನು ಮಾಡ್ತೀನಿ ರೀ ಇದಕ್ಕೆ ತೆವ್ಯಾಗ ಹಾಕ್ಕೋತೀನಿ ರೀ. ನೋಡಿ ಈ ಥರ ಹಾಕ್ಕೊಳ್ಳೋದ್ರಿ. ಗ್ಯಾಸ್ ಭಾಳ ಫುಲ್ ಇಡಬೇಡ್ರಿ, ಮೀಡಿಯಮ್ದಾಗ ಇಡಿ ಗ್ಯಾಸ್. ಈಗೇನು ಮಾಡ್ತೀನಿ ಇದಕ್ಕೆ ಹೊಳಿಸಿ ಹಾಕ್ಕೋತೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಬರ್ತದೆ ನೋಡಿರಿ. ಈ ಥರ ಏನು ಮಾಡ್ಬೇಕು ರೀ ಮ್ಯಾಲೆ ಕಲರ್ ಬರ್ಬೇಕು ರೀ. ಈಗೇನು ಮಾಡ್ತೀನಿ ರೀ ಮತ್ತು ಹೊಳಿಸಿ ಹಾಕ್ಕೋತೀನಿ ರೀ. ನೋಡಿರಿ ಈ ಥರ ಏನೋ ಮಾಡ್ತಾರೆ ಉಬ್ತೇವ್ರಿ. ಈ ಥರ ಮಸ್ತಾಗಿ ಬೈತೇವ್ರಿ. ಮತ್ತು ಶರೀರಕ್ಕೆ ಭಾಳ ಚಲೋ ರೀ, ಹೆಲ್ತ್ಗೆ ಭಾಳ ಚಲೋ ರೀ. ಯಾಕಂದ್ರೆ ಬೆಲ್ಲಿನಿಂದ ತಯಾರು ಮಾಡಿರ್ತೀವಲ್ಲ ರೀ ಚಪಾತಿ, ಇದು ಭಾಳ ಚಲೋ ಮತ್ತು ಟೇಸ್ಟಿನೂ ಇರ್ತದೆ ರೀ. ಮ್ಯಾಲೆ ಏನು ಮಾಡ್ತೀನಿ ಒಂದು ಸ್ವಲ್ಪ ತುಪ್ಪ ಹಚ್ಕೋತೀನಿ ರೀ. ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ ರೀ. ನೋಡಿರಿ ಈ ಥರ ಬೈದ ಬಳಕ ಈಗೇನು ಮಾಡ್ತೀನಿ ರೀ ತೊಗೋತೀನಿ ರೀ. ನೋಡಿರಿ ಈ ಥರ ಮಸ್ತ್ ಆಗ್ತದೆ ರೀ. ಈಗೇನು ಮಾಡ್ತೀನಿ ರೀ ಒಂದು ಪ್ಲೇಟ್ನಾಗ ಪಾತ್ರೆ ಒಳಗೆ ತೊಗೋತೀನಿ ರೀ. ನೋಡಿರಿ ಎಷ್ಟು ಮಸ್ತ್ ಆಗ್ತವೆ ರೀ. ಮತ್ತು ಭಾಳ ಸಿಂಪಲ್ ರೆಸಿಪಿ ಅದ ನೋಡಿರಿ. ಈ ಥರ ಏನಂದ್ರೆ ಎಷ್ಟು ಮಸ್ತ್ ಕಲರ್ ಬರ್ತಾವೆ ನೋಡಿರಿ. ಈ ಥರ ಏನಂತಂದ್ರೆ ರೀ ಮಸ್ತ್ ಆಗ್ತಾವೆ ರೀ. ಬರ್ರಿ ನಿಮಗಿದು ತೆಗೆದು ತೋರಿಸ್ತೀನಿ ಹೆಂಗದ ನೋಡಿರಿ. ಎಷ್ಟು ಮಸ್ತ್ ಆಗ್ತದೆ ನೋಡಿರಿ. ಈಗೇನು ಮಾಡ್ಬೋದು ರೀ ಈ ಥರ ಮ್ಯಾಲೆ ಸ್ವಲ್ಪ ತುಪ್ಪ ಹಚ್ಚಿ ಏನು ಮಾಡೋದು ಈ ಥರ ಸುತ್ತಿನೂ ಮಕ್ಳ ಕೈ ಕೊಟ್ಟು ಅಂದ್ರೆ ಮಸ್ತ್ ಆಗ್ತದೆ ರೀ. ನೋಡಿ ಈ ಥರ ಏನು ಮಾಡಿದ್ರಿ ಸುತ್ತ ಕೊಡೋದ್ರಿ. ಮ್ಯಾಲೆ ತುಪ್ಪ ಹಚ್ಚಿ ಸುತ್ತ ಕೊಡೋದ್ರಿ. ನಮ್ಮ ವಿಡಿಯೋ ಇಷ್ಟ ಆಗಿ ತಿಳ್ಕೊತೀನಿ ರೀ. ಇಷ್ಟ ಆದರೆ ಏನು ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.